ನಮಸ್ಕಾರ ರೀ ಎಲ್ಲರಿಗೂ. ಅಮ್ಮನ ಅಡಿಗೆ ಚಾನಲ್ಗೆ ಸ್ವಾಗತ. ನಾವು ಇವತ್ತು ಮಾವಿನಕಾಯಿ ಚಿತ್ರಾನ್ನ ಮಾಡೀವ್ರಿ. ಇಲ್ಲಿ ನೋಡ್ರಿ, ಈಗ ಮಾವಿನಕಾಯಿ ಕಟ್ ಮಾಡ್ಕೊ ಹಾಕ್ತೀವ್ರಿ ನಾವು. ಇವು ನಮ್ಮಲ್ಲೇ ಗಿಡದಾಗಿನವ್ರಿ. ಇವು ನೋಡ್ರಿ, ಈ ರೀತಿ ಹರ್ಕೊಂಡಿವ್ರಿ ನಾವು ಕಾಯಿ. ನೋಡ್ರಿ, ಇಷ್ಟ 3ರಿಂದ 4 ಕಾಯಿ ಹರಿದೇವ್ರಿ. ನಾವು 2 ಕಾಯಿ ಅಷ್ಟ ಹಾಕಿವ್ರಿ. ನೋಡ್ರಿ, ಈಗ ಇವನ್ನ ಅಗ್ದಿ ಕ್ಲೀನ್ ಹಂಗೆ ತೊಳ್ಕೊಬೇಕ್ರಿ. ಫಸ್ಟ್ ಮಾವಿನಕಾಯಿ ನೋಡ್ರಿ ತೊಳೆದಿಟ್ಕೋಬೇಕು. ತೊಳಿ ಮುಂದೆ ಏನೈತಿ 4 ತೊಳೆದಿವ್ರಿ. 2 ಕಾಯಿ ಹಾಕಿವ್ ನಾವು. ಒಂದು ಅರ್ಧ ಕೆಜಿದು ಅನ್ನ ಮಾಡ್ಕೊಂಡಿವ್ರಿ ಅಕ್ಕಿದು. ಅರ್ಧ ಕೆಜಿಗೆ ಏನೈತಿ 2 ಮಾವಿನಕಾಯಿ ಹಾಕಿವ್ರಿ ನಾವು. ಈ ರೀತಿ ಫಸ್ಟ್ ಚಲೋ ತಂಗಿ ತೊಳ್ಕೊಬೇಕ್ರಿ. ತೊಳೆದಿಟ್ಕೊಂಡು ಇದನ್ನ ಮಾಡಬೇಕು, ಹೆರ್ಚ್ಕೋಬೇಕ್ರಿ ಅದನ್ನ. ಇಲ್ಲಿ ನೋಡ್ರಿ, ಕೊಬ್ಬರಿ ಹೆರ್ಚು ಮನೇಲೆ ತುರಿಯಾಕತ್ತೀವಿ ನೋಡ್ರಿ. ಈ ರೀತಿ ಎಡ್ಡು ತುರ್ಕೋಬೇಕ್ರಿ. ಫಸ್ಟ್ ಇಲ್ಲಾರ ಹಿಂಗ 2 ಭಾಗ ಮಾಡಿ ಒಳಗಿಂದು ಗೊಪ್ಪ ತೆಗದಾರ ತುರಿಬೇಕ್ರಿ. ಇಲ್ಲಾಂದ್ರ ಹಂಗ ತುರಿದ್ರು ಬರ್ತೈತಿ. ಹಂಗ ತುರಿದ್ರ ಸ್ವಲ್ಪ ಒಳಗಿಂದತಿ ಹೊಕ್ಕತ್ರಿ, ಗೊತ್ತಾಗ್ಲಾರ್ದ. 2 ಭಾಗ ಮಾಡಿ ಒಳಗಿನ ಗೊಪ್ಪ ತೆಗದ ತುರ್ಕೊಂಡ್ರೆ ಚಲೋ ಅನಿಸ್ತೈತ್ರಿ ಅದು. ಈ ರೀತಿ ಚಿತ್ರಾನ್ನ ಮಾಡ್ಕೊಂಡು ತಿಂದ್ರೆ ಭಾರಿ ಟೇಸ್ಟ್ ಅನಿಸ್ತೈತ್ರಿ. ಒಂದು ಸ್ವಲ್ಪ ಈ ದಿವ್ಸಿಗಂತರೂ ಮಾವಿನಕಾಯಿ ಇದ್ದೇ ಇರ್ತಾವ್ರಿ. ನಾರ್ಮಲ್ ದಿವ್ಸ ಏನೈತಿ ಹಂಗ ಒಗ್ಗರಣೆ ಅನ್ನ ಮಸಾಲೆ ರೈಸ ಅದು ಇದು ಉಣ್ಣೋದಂತೂ ಇರತೈತ್ರಿ. ಇದನ್ನು ಒಂದ್ಸಲ ಮಾಡ್ಕೊಂಡು ನೋಡ್ರಿ ಹೆಂಗಾಗೈತೆ ಅನ್ನೋದು ನಮಗೂ ಕಮೆಂಟ್ನ್ಯಾಗ ತಿಳಿಸ್ರಿ. ನೋಡ್ರಿ, ಈ ರೀತಿ ಎಳಿ 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 ಬೀಳ್ಬೇಕ್ರಿ ಅದು. ಪೂರ್ತಿ 2 ಕಾಯಿ ಅಂತರೂ ಹೆರ್ಚ್ಕೊಂಡೇವ್ರಿ ನಾವು ಅರ್ಧ ಕೆಜಿ ಅಕ್ಕಿಗೆ. ಈಗ ನೋಡ್ರಿ, ಇಲ್ಲಿ ಗ್ಯಾಸ್ ಮೇಲೆ ಕಡಾವಿಗೆ ಇಟ್ಟ ಎಣ್ಣೆ ಹಾಕಾಕತ್ತೀವಿ ನೋಡ್ರಿ. ನೋಡ್ರಿ, ಈ ರೀತಿ ಎಣ್ಣೆ ಕಾದಿಂದ ಸಾಸ್ಮಿ ಹಾಕಾಕತ್ತೀವಿ ನೋಡ್ರಿ. ಈಗ ಸಾಸ್ಮಿ ಚಟಪಟ ಅಂದ ಗುಪ್ಲೇನ ಈಗ ನೋಡ್ರಿ, ಇಲ್ಲೇ ಕಡ್ಲಿಬೇಳೆ ಹಾಕಾಕತ್ತೀವ್ರಿ. ಇವು ಕಡ್ಲಿಬೇಳೆ ಒಂದು ಸ್ವಲ್ಪ ಕೆಂಪು ಮುಡಿ ಮೇಲೆ ಆಗುವರೆಗೆ ಕರಿಬೇಕ್ರಿ ಅವತರ್ನು. ಇಲ್ಲಿ ನೋಡ್ರಿ, ಇವು ಶೇಂಗಾ ಹಾಕಾಕತ್ತೀವ್ರಿ. ನೋಡ್ರಿ, ಶೇಂಗಾ ಅವನ್ನ ಕೂಡಿಸೇನ ಒಂದು ಸ್ವಲ್ಪ ಚಲೋ ತಂಗಿ ತಿರ್ವ್ಯಾಡ್ಕೋಬೇಕ್ರಿ. ಈಗ ನೋಡ್ರಿ, ಜೀರಿಗೆ ಹಾಕಿದೀವು. ನೋಡ್ರಿ, ಈ ರೀತಿ ಇದ್ರ ಉದ್ದಿನ ಬೇಳೆ ಹಾಕ್ರಿ, ಇಲ್ಲಂದ್ರ ಬಿಟ್ಬಿಡ್ರಿ. ನಾವಂತರೂ ಹಾಕಿಲ್ಲ, ಉದ್ದಿನ ಬೇಳೆನೂ ಹಾಕ್ತಾರ್ರಿ. ಈಗ ನೋಡ್ರಿ, ಈ ರೀತಿ ಉದ್ದುದ್ದಾಗೆ ಹಸಿಮೆಣಸೆ ಕಟ್ ಮಾಡಿ ಇಟ್ಕೋಬೇಕ್ರಿ. ನೀವು ಖಾರ ಎಷ್ಟು ಜಾಸ್ತಿ ತಿಂದ್ರೆ ಜಾಸ್ತಿ ಹಾಕ್ಬೋದು. ನಾವಂತರೂ 3ರಿಂದ 4 ಮೆಣಸಿನ್ಕಾಯಿ ಹಾಕಿವ್ರಿ. ಒಟ್ಟ ಒಂದು ಸ್ವಲ್ಪ ಖಾರ ಜಾಸ್ತಿ ಆದ್ರನ್ನ ಟೇಸ್ಟ್ ಅನಿಸ್ತೈತಿ. ಮತ್ತು ತಿನ್ಲಿಲ್ಲ ಅಂದ್ರೆ ಸ್ವಲ್ಪ ಹಾಕ್ಬೋದ್ರಿ, ಅದೇನಿಲ್ಲ. ಈಗ ನೋಡ್ರಿ, ಕರಿಬೇವಿನ ಎಲೆ ಹಾಕಾಕತ್ತೀವಿ ನಾವು. ನೋಡ್ರಿ, ಕರಿಬೇವಿನ ಎಲೆ ಹಾಕಿ ಒಂದು ಸ್ವಲ್ಪ ಈ ರೀತಿ ಚಲೋ ತಂಗೆ ತಿರುವಾಡ್ಬೇಕ್ರಿ. ಅದನ್ನೂ ಒಂದು ಸ್ವಲ್ಪ ಉರಿ ಅಗ್ದಿ ಸ್ಲೋ ಇಟ್ಟ ಕರಿಬೇಕ್ರಿ ಇದನ್ನೆಲ್ಲ. ಈಗ ನೋಡ್ರಿ, 1-2 ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ನಾವು. ಉಳ್ಳಾಗಡ್ಡಿ ಸೇರ್ಸಾತೀವಿ ನೋಡ್ರಿ. ಈಗ ನೋಡ್ರಿ, ಉಳ್ಳಾಗಡ್ಡಿ ಸೇರ್ಸಿದ್ದಿಂದ ಒಂದು ಸ್ವಲ್ಪ ಉರಿ ಜೋರು ಇಟ್ಕೋದ್ರಿ. ಅವು ಒಂದು ಸ್ವಲ್ಪ ಕೆಂಪಾಗುವವರೆಗೆ ಕರ್ಕೋದ್ರಿ. ಇಲ್ಲಿ ನೋಡ್ರಿ, 2 ಮಾವಿನಕಾಯಿದು ತುರಿದು ಇಟ್ಕೊಂಡಿದ್ದೀವ್ರಿ ಹೆರಿ ಮನೇಲೆ. 2 ಮಾವಿನಕಾಯಿ ಅಂತ ಸೇರ್ಸಿದೀವಿ ನೋಡ್ರಿ. ಇಲ್ಲೇ ಅಷ್ಟ ಅನ್ನಕ್ಕೆ ಕರೆಕ್ಟ್ ಟೇಸ್ಟ್ ಆಗೈತಿ. ಮಾಡಿ ನೋಡಿರ್ಬೇಕಾರ. ಅವು ಕಾಯಿ ಏನು ತೋರಿಸಿದ್ವಿ ಅಷ್ಟ ಕಾಯಿದನ ಅರ್ಧ ಕೆಜಿ ಅಕ್ಕಿಗೆ ಕರೆಕ್ಟ್ ಹುಳಿ ಎಲ್ಲ ಚಲೋ ಆಕತ್ರಿ. ನೋಡ್ರಿ, ಈ ರೀತಿ ಅದು ಸ್ವಲ್ಪ ಉಮ್ಗೊಂಡಂಗೆ ಆಗ್ಬೇಕ್ರಿ ಮಾವಿನಕಾಯಿನೂ. ಅದು ಭಾಳ ತಾನ ತಿರುವಾಡ್ಬೇಕ್ರಿ. ಈಗ ನೋಡ್ರಿ, ಮಸಾಲೆ ಹಾಕಿದೀವಿ. ಇದನ್ನು ಸ್ವಲ್ಪ ಮಸಾಲೆ ಆದ ನಂತರ ಇಲ್ಲೇ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀವ್ರಿ. ಅರಿಶಿನ ಪುಡಿ ಈಟ ಹಾಕ್ಬೇಕ್ರಿ, ಭಾಳ ಜಾಸ್ತಿ ಹಾಕ್ಬಾರ್ದ್ರಿ ಅರಿಶಿನ ಪುಡಿ. ನೋಡ್ರಿ, ಇಲ್ಲೇ ಅಗ್ದಿ ಈಟ. ಅರಿಶಿನ ಪುಡಿ ಭಾಳ ಹಾಕಿದ್ರೆ ಕೆಂಪು ಬರ್ತೈತ್ರಿ ಅದು ಕಲರ. ಸ್ವಲ್ಪ ಹಾಕಬೇಕು ಅಂದ್ರೆ ಹಳದಿ ಬರ್ತೈತಿ. ನೋಡ್ರಿ, ಈ ರೀತಿ 2 ಕುಡಿಸಿ ಮತ್ತು ಒಂದು ಸ್ವಲ್ಪ ತಿರುವಾಡ್ಬೇಕ್ರಿ. ಅಲ್ಲಿಗೆ ಬಾಯಾಗ ಹುಳಿ 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 ಭಾರಿ ಟೇಸ್ಟ್ ಅನಿಸ್ತೈತ್ರಿ ಇದು ಮಾವಿನಕಾಯಿ ಚಿತ್ರಾನ್ನ.
ಇಲ್ಲಿ ನೋಡ್ರಿ ಈಗ ರುಚಿಗೆ ತಕ್ಕಷ್ಟ ಉಪ್ಪು ಹಾಕಾಕತ್ತೀವ್ರಿ. ಈಗಾಗಲೇ ರೈಸ್ಗಳು ಮಸಾಲಿವ ಯಾವೆಲ್ಲ ಒಂದು ಸ್ವಲ್ಪ ಅಮ್ಮನ ಅಡುಗೆ ಚಾನಲ್ದಾಗ ಎಲ್ಲ ಥರ ಹಾಕಿವ್ರಿ, ನೋಡಿ ಬರ್ರಿ ಒಂದ್ಸಲ. ನೋಡ್ರಿ ಈ ರೀತಿ ತಳ ಹಿಡಿಲ್ದಂಗೆ ಚಲೋ ತಂಗ ತಿರುವಾಡ್ಕೊತ ಇದ್ದ ಇಲ್ಲಿ ನೋಡ್ರಿ ಅನ್ನ ಮಾಡಿ ತೆಗೆದು ಇಟ್ಟಿದ್ವಿ ನಾವು. ತೆಗೆದು ಇಟ್ಕೊಂಡ ಆ ಒಗ್ಗರ್ನಿಗೆ ತಂದ ಸೇರ್ಸಾಕತ್ತೀವಿ ನೋಡ್ರಿ ಈಗ ಅನ್ನ. ನೋಡ್ರಿ ಈ ರೀತಿ ಒಂದು ಸ್ವಲ್ಪ ಅನ್ನ ಮಾತ್ರ ಉದುರು ಮಾಡ್ಕೋಬೇಕ್ರಿ, ಅಂದ್ರೆ ಚಲೋ ಆಕತಿ. ಚಿತ್ರಾನ್ನಕ್ಕೆ ಮಿದು ಆಗಬಾರ್ದ್ರಿ ಅನ್ನ, ಅಂದ್ರೆ ಉದುರು ಚಲೋ ಅನಿಸ್ತೈತಿ. ನೋಡ್ರಿ ಈಗ ಈ ರೀತಿ ಚಲೋ ತಂಗ ತೆಳಗ ಮೇಲೆ ತಿರುವಾಡ್ಬೇಕ್ರಿ. ಅಷ್ಟು ಮಿಕ್ಸ್ ಆಗುವಂಗೆ ಕೂಡಿಸ್ಬೇಕ್ರಿ ಅದನ್ನ. ನೋಡ್ರಿ ಅಲ್ಲಿಗೆ ಭಾಳ ಉಳಿತೈತಿ, ಆದರೂ ಒಂದು ಸ್ವಲ್ಪ ಭಾಳತಾನ ಮಿಕ್ಸ್ ಮಾಡಬೇಕು. ಎಲ್ಲ ಕಡೆ ಮಿಕ್ಸ್ ಆದಿಂದ ಹಿಂದಾಗಡಿಸಿ ಸಕ್ರೆ ಉದುರಿಸ್ಬೇಕ್ರಿ. ಈಗ ನೋಡ್ರಿ ಇಲ್ಲೇ ಸಕ್ರೆ ಹಾಕಾಕತ್ತೀವಿ ನೋಡ್ರಿ. ನೋಡ್ರಿ ಈಗ ಸಕ್ರೆ ಹಾಕಿದ್ದಿಂದ ಮತ್ತೊಂದು ಸ್ವಲ್ಪ ತಿರುವಾಡ್ಬೇಕ್ರಿ, ಚಲೋ ತಂಗೆಲ್ಲ ಕಡೆ ಅದು ಮಿಕ್ಸ್ ಆಗ್ಬೇಕ್ರಿಲ್ಲ ಸಕ್ರೆನೂ. ಅದನ್ನೊಂದು ಸ್ವಲ್ಪ ತಿರುವಾಡಿದ್ದಿಂದ ಎಲ್ಲ ರೆಡಿ ಆದಿಂದ ಲಾಸ್ಟಿಗೆ ಏನೈತಿ ಕೊತ್ತಂಬರಿ ಉದುರಿಸ್ಬೇಕ್ರಿ. ನೋಡ್ರಿ ಈಗ ಭಾರಿ ಟೇಸ್ಟ್ ಆಗೈತ್ರಿ ಇದಂತರೂ ಮಾವಿನಕಾಯಿ ಚಿತ್ರಾನ್ನ. ಬಿಸಿಲು ದಿವ್ಸಿಗೆ ಏನು ಸಿಹಿ ಹತ್ತಂಗಿಲ್ಲ, ಈ ರೀತಿ ಮಾಡ್ಕೊಂಡು ತಿಂದ್ಬಿಡೋದ್ರಿ, ಎಲ್ಲರೂ ಇಷ್ಟಪಡ್ತಿರ್ತಾರ್ರಿ. ಅನ್ನ ಸಾರ ನಾರ್ಮಲ್ ಅಂತೂ ಉಣ್ಣೋದು ಇದ್ದೇ ಇರ್ತೈತ್ರಿ ದಿವಸ. ಒಂದೊಂದು ಸೀಸನ್ದಾಗ ಒಂದೊಂದು ಥರ ಮಾಡ್ಕೊಂಡು ತಿನ್ನೋದ್ರಿ ಒಟ್ಟ. ನೋಡ್ರಿ ಈಗ ಎಲ್ಲ ಕಡೆ ಮಿಕ್ಸ್ ಆಗೈತಿ. ಇಲ್ಲಿ ನೋಡ್ರಿ ಕೊತ್ತಂಬರಿ ಉದುರ್ಸಾಕತ್ತಿದ್ದೀವಿ, ಕಟ್ ಮಾಡಿ ಇಟ್ಕೊಂಡಿದ್ದೀವ್ರಿ. ಅದನ್ನೊಂದು ಸ್ವಲ್ಪ ಎಲ್ಲ ಕಡೆ ಮಿಕ್ಸ್ ಮಾಡಿಬಿಟ್ರೆ ರೆಡಿ ಆಯ್ತ್ರಿ ಮಾವಿನಕಾಯಿ ಚಿತ್ರಾನ್ನ. ನೋಡ್ರಿ ಜಾಸ್ತಿ ಹುಳಿನೂ ಇಲ್ಲ, ಸಪ್ಪಗೂ ಇಲ್ಲ, ಮಸ್ತ್ ಅಂದ್ರೆ ಮಸ್ತ್ ಆಗೈತ್ರಿ ಇದು. ನೋಡ್ರಿ ಈಗ ರೆಡಿ ಆತಿನ್ನ. ನೋಡ್ರಿ ಇನ್ನು ತೆಳಗಿಳಿಸ್ತೀವಿ. ಎಷ್ಟು ಮಿಕ್ಸ್ ಮಾಡಿಬಿಟ್ರೆ ಮುಗೀತ್ರಿ. ಅದೇನು ಭಾಳ ಜಾಸ್ತಿ ಇದನ್ನ ಮಾಡ್ಬೇಕನ್ನಂಗಿಲ್ಲ, ಯಾಕಂದ್ರೆ ಅನ್ನನೂ ಬಿಸಿ ಇರ್ತೈತೆ ಅಲ್ರಿ. ನೋಡ್ರಿ ಈಗ ರೆಡಿ ಆಗೈತಿ, ಇಲ್ಲಿ ತೋರ್ಸಾಕತ್ತೀವಿ, ಪ್ಲೇಟಿಗೆ ಹಾಕಾಕತ್ತೀವಿ ನೋಡ್ರಿ. ನೋಡ್ರಿ ಇದೇ ರೀತಿ ಮಾಡಿದಂಥ ಅನ್ನ ಪ್ಲೇಟಿಗೆ ಸೇರ್ಸಾಕತ್ತೀವ್ರಿ ನಾವು. ನೋಡ್ರಿ ನಾವು ಮಾಡೋವಂಥ ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅನ್ಕೋತನ್ರಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಅಮ್ಮನ ಅಡುಗೆ ಚಾನಲ್ಗೆ ಸಪೋರ್ಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ.